ನಾಗರಾಜ್ ಶ್ರೀಧರ್ ಶೇಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡೋದು. ಈಗಾಗಲೇ ನಾನು ಹೇಳುವಂಥ ವಿಷಯ ಏನಂದರೆ, ಈಗಾಗಲೇ ತಮಿಳುನಾಡಲ್ಲಿ ಏನು CM ಆಗಿದ್ದಾರೆ ದಳಪತಿ ವಿಜಯ್ ಅವರು, ಅವ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ದಳಪತಿ ವಿಜಯ್ ಅವರು ಏನು ಮಾಡಿದ್ದಾರೆ ಅಂದರೆ, ಈಗಾಗಲೇ ಕೆಲವೊಂದು ಜನ ಒಂದೇ ಸಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ಅವ್ರು ಏನಂದರೆ ಈಗಾಗಲೇ 20-30 ವರ್ಷ ಕಾಲಾವಧಿಯಿಂದ ಅವರು ಹೋರಾಟಗಳನ್ನಾಗಿರ್ಬೋದು, ಜನರಿಗೆ ಸಹಾಯ ಮಾಡೋದ್ರಿಂದ ಆಗಿರ್ಬೋದು, ಅಲ್ಲಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ನಾವು ಕೂಡ ಬೆಂಗಳೂರಲ್ಲಿ ಕೆಲಸಕ್ಕಿದ್ದಾವಾಗ ಅಲ್ಲೂ ಕೂಡ ಅವ್ರ ಬಗ್ಗೆ ಮಾತುಗಳು, ಈಗ ತಮಿಳಿಯನ್ಸ್ ಬೆಂಗಳೂರಲ್ಲಿ ಭಾಳ ಜನ ಇದ್ದರು, ಅಲ್ಲಿದ್ದಾರೆ ಸ್ವಲ್ಪ ಜನ ತಮಿಳಿಯನ್ಸು, ಅವರು ಕೂಡ ಹೇಳ್ತಾ ಇದ್ರು ನನಗೆ. ಯಾಕಂತ ಕೇಳಿದ್ರೆ ಅವರು ಒಳ್ಳೆ ಕೆಲಸ ಕಾರ್ಯಗಳನ್ನು ಜನರಿಗೆ ಒಂದು ಹೆಲ್ಪ್ ಮಾಡ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ದರ್ಶನ್ ಅವರು ಆಗಿದ್ದಾರೆ, ಅದೇ ರೀತಿಯಲ್ಲಿ ಅವರು ಕೂಡ ಭಾಳ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ. ಯಾಕಂತ ಕೇಳಿದ್ರೆ ಆ ಸಮಯದಲ್ಲಿ ಜಯಲಲಿತನೂ ಕೂಡ ಅವನಿಗೆ ಒಂದು ಹೆದರ್ತಿತ್ತಂತೆ. ಆ ಮಟ್ಟದಲ್ಲಿ ಅವ್ರು ರೇಂಜನ್ನು ಮ್ಯಾನೇಜ್ ಮಾಡಿದರು. ಈಗಾಗಲೇ ಬಹುಮತದಲ್ಲಿ ಈಗಾಗಲೇ ಈಗಾಗಲೇ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಲ್ಲಿ. ಅದಕ್ಕಾಗಿ ಕೆಲವೊಂದು ಜನ ಒಂದೇ ಸರಿ ಅವ್ರು ಬಂದಿದ್ದಾರೆ, ಹಿಂಗೆ ಬಂದಿದ್ದಾರೆ, ಹಂಗೆ ಬಂದಿರೋ ಟ್ರೆಂಡಿಂಗ್ ಮಾಡ್ತಾ ಇರೋದು ಅದೆಲ್ಲ ಸುಳ್ಳು ಮಾತುಗಳು. ಯಾಕಂತ ಕೇಳಿದ್ರೆ ನಮಗೆ ಮೊದಲಿನಿಂದ ಮಾಹಿತಿ ಇರೋರ ಪ್ರಕಾರ ಈಗ ದಳಪತಿ ವಿಜಯ್ ಅವರು ಏನಿದಾರಲ್ಲ, ಮೊದಲಿನಿಂದನೂ ಕೂಡ ಅವರು ಅಂದರೆ ಮೊದಲಿಂದ ಕೂಡ ಜನಸೇವೆಯನ್ನು ಮಾಡ್ತಂತ ಬಂದವರು. ಮತ್ತೇನಂತ ಕೇಳಿದ್ರೆ ಈಗ ನಾವು ಅವರಿಗೆ ಶುಭಾಶಯನ ಕೋರ್ತಾ ಇದ್ದೀನಿ. ಮತ್ತೇನಂತ ಕೇಳಿದ್ರೆ ದಳಪತಿ ವಿಜಯ್ ಅವರಿಗೆ ನಾನು ಹೇಳಿಕೆ, ನಮ್ಮ ಬೇಡಿಕೆಯನ್ನು ಇಡ್ತಿದ್ದೆ. ಯಾಕಂತ ಕೇಳಿದ್ರೆ ನಮ್ಮ ಹಿಂದೂಗಳಿಗೆ ಅದನ್ನು ಯಾವುದೇ ರೀತಿಯಾದಂಥ ಬ್ಯಾಡ್ದೆಲ್ಲ ಸ್ಟೇಟ್ಮೆಂಟನ್ನು ಕೊಡಬೇಡಿ. ಯಾಕಂತ ಕೇಳಿದ್ರೆ ನಮ್ಮ ಸನಾತನ ಧರ್ಮಕ್ಕೆ ಸ್ಟೈಲಿನ್ ಅನ್ನೋರು ಏನು ಮೊದಲಿನ ಮುಖ್ಯಮಂತ್ರಿ ಆಗಿದ್ರು, ಅವರು ನಮ್ಮ ಡೆಂಗೂಕ್ಕೆ ಹೋಲಿಸಿದ್ರು ಅವರು ಆ ಸಮಯದಲ್ಲಿ. ಆ ಒಂದು ಹುಚ್ಚಿದ್ರಿಂದ ಅವ್ರು ಬಿದ್ದೋಗಿದ್ದಾರೆ. ಅದಕ್ಕಾಗಿ ನೀವು ದಳಪತಿ ವಿಜಯ್ ಅವರೇ, ನೀವು ಕ್ರಿಶ್ಚಿಯನ್ ಸಮಾಜದವರು ಆದರೂ ಕೂಡ ನಮ್ಮ ಹಿಂದೂ ರಾಷ್ಟ್ರ ಆಗಿರೋದ್ರಿಂದ ಅದು ಹಿಂದೂ ಧರ್ಮಕ್ಕೆ ಧಕ್ಕೆ ಬರುವಂಥದ್ದು ಯಾವುದೇ ಒಂದು ಹೇಳಿಕೆಯನ್ನು ನೀಡಬೇಡಿ. ಯಾಕಂತ ಕೇಳಿದ್ರೆ ಯಾವುದೇ ಒಂದು ಹಿಂದೂ ಧರ್ಮದ ವಿಷಯದಲ್ಲಿ ಬಂದವಾಗ ನಮ್ಮ ತಮಿಳುನಾಡಿನಿಂದನೇ ಬ್ಯಾಡ್ದೆಲ್ಲ ಒಂದು ಹೇಳಿಕೆಗಳು ಬರ್ತದೆ ನಮ್ಮ ಧರ್ಮಕ್ಕೆ. ಯಾಕಂತ ಕೇಳಿದ್ರೆ ಕಮಲಾಸನ್ ಅವರು ಆಗಿರ್ಬೋದು, ಅವರು ಕೂಡ ಚೋಳರ ಕಾಲದಲ್ಲಿ ಇಲ್ಲಾಗಿದ್ವು, ಅದೆಲ್ಲ ಕೂಡ ಬ್ಯಾಡ್ದಲ್ಲಿ ಈಗ ಯಾವುದು ವಿಶ್ವದ ಅತಿ ದೊಡ್ಡ ಭಯೋತ್ಪಾದಕರು RSS ಅನ್ನುವಂಥದ್ದು, ಅದೆಲ್ಲ ಬ್ಯಾಡ್ದಲ್ಲಿ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಆ ಸಮಯದಲ್ಲಿ. ಅದಕ್ಕಾಗಿ ಈಗ ತಮಿಳುನಾಡಿಂದನೇ ಕೂಡ ಬರ್ತಾ ಇರುವಂಥದ್ದು. ಅದಕ್ಕಾಗಿ ನಿಮ್ಮ ಒಂದು ಗೋರ್ಮೆಂಟಲ್ಲಿ ಸರ್ಕಾರ ಬಂದಿದೆ, ಇದು ಬ್ಯಾಡ್ದೆಲ್ಲ ಹೇಳಿಕೆಗಳು ಬೇಡ. ಯಾಕಂತ ಕೇಳಿದ್ರೆ ಈಗಾಗಲೇ ನಾವು ವಿವಿಧತೆಯಲ್ಲಿ ಏಕತೆ ಕಂಡ ರಾಷ್ಟ್ರದಲ್ಲಿ ಸೌಹಾರ್ದತೆಯಿಂದ ಬಾಳೋಣ, ಆ ಒಂದು ನಿಟ್ಟಿನಲ್ಲಿ. ಅದಕ್ಕಾಗಿ ಬ್ಯಾಡ್ದೆಲ್ಲ ಹೇಳಿಕೆಗಳು ನಮ್ಮ ಧರ್ಮದ ವಿಷಯದಲ್ಲಾಗಿರ್ಬೋದು, ಎಲ್ಲ ಅಭಿವೃದ್ಧಿ ವಿಷಯಗಳ ಬಗ್ಗೆ ಚಿಂತನೆ ಮಾಡುವ. ಯಾಕಂತ ಕೇಳಿದ್ರೆ ಅವರ ಧರ್ಮ ಅವರಿಗೆ ದೊಡ್ಡದು. ಮತ್ತೇನಂತ ಕೇಳಿದ್ರೆ ಒಂದೊಂದು ಧರ್ಮಕ್ಕೆ ಸಾವಿರಾರು ವರ್ಷಗಳ ಕಾಲ ಇತಿಹಾಸ ಇರ್ತದೆ. ಅದಕ್ಕೆ ನಾವು ಮಾತಾಡುವಂಥ ಯಾವುದೇ ನೈತಿಕ ಹಕ್ಕು ಯಾರಿಗೂ ಇಲ್ಲ. ಯಾಕಂತ ಕೇಳಿದ್ರೆ ನಾವು ಅಷ್ಟು ದೊಡ್ಡ ಮನುಷ್ಯರಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನು ಏನಂದರೆ ಈಗ ದಳಪತಿ ವಿಜಯ್ ಅವರು ಏನಿದ್ದಾರೆ ಅವರಿಗೊಂದು ನಾನು ಸಲಹೆಯನ್ನು ಕೊಡ್ತಾ ಇದ್ದೀನಿ.